ವಿಬಿ ಗ್ರಾಮಜಿ ಕಾಯ್ದೆ ವಾಪಸ್ಸಾಗಲಿ. ರೈತರ ಕೂಲಿಕಾರರ ಹೋರಾಟ ಯಶಸ್ವಿಯಾಗಲಿ. ಮಹಾತ್ಮ ಗಾಂಧಿ ಟಿಂಗ್ 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 ತಮ್ಮೂರಿಗಿತ್ತು ಜಗನಕ ಜಗನಕ ತಮ ತಗಲಿತ್ತು. ತುಸು ಬಸುಗಳು ಬಂದಾವಲ್ಲೋ ಕಲಿಯೂ ಕೂಡ ಕೊಲೆಯಾಯ್ತಲ್ಲೋ. ಜಿ ರಾಮ್ಜಿ ಕಾನೂನು ವಾಪಸ್ಸಾಗಲಿ. ಬಿಜಿ ರಾಮ್ಜಿ ಕಾಯ್ದೆ ವಾಪಸ್ಸಾಗಲಿ. ವಿಶ್ವ ಮೆಚ್ಚಿದ ಎಂಎನ್ರೇಗಾ ಕಾಯ್ದೆ ಜಾರಿಯಾಗಲಿ. ಜನ ಮೆಚ್ಚಿದ ಎಂಎನ್ರೇಗಾ ಕಾಯ್ದೆ ಜಾರಿಯಾಗಲಿ. ಕೇಂದ್ರ ಸರ್ಕಾರ ಏನು ಜನರ ಒಂದು ಕೊಂಡುಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡತಕ್ಕಂತಹ ಈ ನರೇಗಾ ಕಾನೂನೇನಿತ್ತು, ಇವತ್ತು ಅದನ್ನು ಹಿಂಪಡೆದು ದಲ್ಲಾಳಿಗಳಿಗೆ, ಬ್ರೋಕರ್ಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ಉಪಯೋಗ ಆಗ್ತಕ್ಕಂತಹ ರೀತಿಯಲ್ಲಿ ಇವತ್ತು ಈ ವಿಬಿ ಗ್ರಾಮಜಿ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದಾರೆ. ಮೊದಲನೇ ಒಂದು ಬದಲಾವಣೆ ಏನಪ್ಪ, ಮೂಲಭೂತವಾದಂಥ ಬದಲಾವಣೆ ಅವರು ತಂದಿರ್ತಕ್ಕಂಥದ್ದು ಏನಂತಂದರೆ, ಉದ್ಯೋಗ ಖಾತ್ರಿ ಅಂತಕ್ಕಂಥದ್ದು ಒಂದು ಹಕ್ಕಾಗಿ ಇದ್ದಂತಹ ಒಂದು ಕಾನೂನಿನಿಂದ ಇವತ್ತು ಕೇಂದ್ರ ಸರ್ಕಾರದ ಮುಲಾಜಿಗೆ ಆ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆ ಕಾನೂನನ್ನು ಮಾರ್ಪಾಡು ಮಾಡಿದೆ. ಅಂದರೆ ರಾಜ್ಯ ಸರ್ಕಾರಕ್ಕೂ ಕೂಡ ಇಂಥ ಕಡೆ ಇಂಥ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಜನರಿಗೆ ಉದ್ಯೋಗ ಕೊಡ್ಬೋದು ಅಂತಕ್ಕಂಥ ಒಂದು ಅಧಿಕಾರ ಇಲ್ಲ. ಎಲ್ಲವೂ ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಹೇಳಿದ್ರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮುಂದುವರ್ತಕ್ಕಂಥದ್ದು, ಯಾವ ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಇದನ್ನು ಜಾರಿ ಮಾಡಿದ್ದಾರೆ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಹಣ ಎಲ್ಲಿದೆ, ಅದು ಮುಂಚೆ ಇದ್ದಂಥ ಕಾನೂನಿನಲ್ಲಿ ಕೂಲಿಯ ಭಾಗ ಏನಿತ್ತು, ಕೂಲಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣ ಏನಿತ್ತು, ಅದು 100ಕ್ಕೆ 100ರಷ್ಟು ಕೂಡ, ಶೇಕಡ 100ರಷ್ಟು ಹಣ ಕೂಲಿದು ಕೇಂದ್ರ ಸರ್ಕಾರ ಭರಿಸ್ತಾ ಇದೆ. ಮೆಟೀರಿಯಲ್ ಬಿಲ್ ಅಂತ ಏನು ಹೇಳ್ತೀವಿ ನಾವು, ವಸ್ತುಗಳ ಏನು ಬಳಕೆ ಆಗಿರ್ತದೆ ಅದರ ಒಂದು ಬಿಲ್ ಏನಿತ್ತು ಅದರಲ್ಲಿ ಶೇಕಡ 75ರಷ್ಟು ಕೇಂದ್ರ ಸರ್ಕಾರ, 25ರಷ್ಟು ರಾಜ್ಯ ಸರ್ಕಾರ ಇದೆ. ಈಗ ಮಾಡಿರ್ತಕ್ಕಂಥ ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಕೇವಲ 60% ಕೊಡ್ತದೆ, ರಾಜ್ಯ ಸರ್ಕಾರ 40% ಕೊಡಬೇಕು ಅಂತದೆ. ಬರ್ತಕ್ಕಂಥ ಆದಾಯ ಒಂದು ರಾಜ್ಯದಲ್ಲಿ ಇಡೀ ಆದಾಯವನ್ನು GST ಮೂಲಕ, ಅನೇಕ ತೆರಿಗೆಗಳ ಮೂಲಕ ಕೇಂದ್ರ ಸರ್ಕಾರ ತಗೊಂಡು ಮತ್ತೆ ಅದರಿಂದ ರಾಜ್ಯಕ್ಕೆ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಅನುದಾನವನ್ನು ಕ್ರಮೇಣ ಕಡಿಮೆ ಮಾಡಿಕೊಂಡು ಬಂದು ಇವತ್ತು ಅದನ್ನು ನಿರ್ವೀರ್ಯ ಮಾಡ್ತಕ್ಕಂಥದ್ದು, ಆ ಕಾನೂನನ್ನೇ ಇಲ್ದಿರ ಮಾಡ್ತಕ್ಕಂಥದ್ದು ಜನರ ಬದುಕಿನ ಮೇಲೆ ಇದು ಒಂದು ಯುದ್ಧ. ಸಾಮಾನ್ಯ ಜನರು ತಾವು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಸರ್, ಬಾಗೇಪಲ್ಲಿ ತಾಲೂಕಿನಾದ್ಯಂತ ಅನೇಕ ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ಮಾತಾಡಿದ್ದೀರಾ ವಿಧಾನಸೌಧದಲ್ಲಿ. ನಮ್ಮ ಶಾಸಕರು ಟೋಲ್ಗೇಟ್ನಲ್ಲಿ ನಮ್ಮ ಕಾರ್ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶಾಸಕರು ಮತ್ತು ಶಾಸಕರ ಬಾಲಂಗೋಚಿಗಳು ಅವರು ಕಾರುಗಳಲ್ಲಿ ಓಡಾಡ್ತಾರೆ. ಅವ್ರ ಕಾರುಗಳಿಗೆ ಅಲ್ಲಿ ಎಲ್ಲರಿಗೂ ಕೂಡ ಅಲ್ಲೇನವರು ಇವತ್ತು ಕಾನೂನನ್ನು ಮಾಡಿ ಅವರು ಟೋಲ್ ಟ್ಯಾಕ್ಸನ್ನು ವಸೂಲು ಮಾಡ್ತಾ ಇದ್ದಾರೆ, ಟೋಲ್ಗೇಟ್ ಫೀಸನ್ನು. ಅದರಿಂದ ವಿಮುಕ್ತಿ ಪಡಲಿಕ್ಕೆ ಅವರ ಒಂದು ಸ್ವಯ ಇಚ್ಛೆ ಅದರಲ್ಲಿದೆ. ಅದು ಬಿಟ್ಟು ಶಾಸಕರು ಯಾವತ್ತೋ ನಾನು ಬಾಗೇಪಲ್ಲಿ ಜನತೆಯ ಶಾಸಕ ಅಂತಕ್ಕಂಥದ್ದನ್ನು ಮರ್ತೋಗಿದ್ದಾರೆ. ಶಾಸಕರು ನಾನು ಇವ್ರನ್ನೆಲ್ಲರನ್ನೂ ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಭಾವನೆಯಲ್ಲಿದ್ದಾರೆ. ಇವತ್ತು ಪ್ರತಿ ಬಾಗೇಪಲ್ಲಿ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಮುಖ್ಯವಾಗಿ ವಿದ್ಯಾವಂತ ಯುವಕ ಯುವತಿಯರಲ್ಲಿ ಮತ್ತು ವಿದ್ಯಾವಂತರಲ್ಲಿ ನಾನು ನಿಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ. ದಯವಿಟ್ಟು ಹಳ್ಳಿಗಳಲ್ಲಿ ನೀವು ನೋಡಿ, ಭೂಮಿ ಇದಕ್ಕೂ ಮುಂಚೆ ರೈತರ ಕೈಯಲ್ಲಿದ್ದಂಥ ಭೂಮಿ ಇವತ್ತು ಹೇಗೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಅವು ಹಸ್ತಾಂತರ ಆಗ್ತಾ ಇದೆ. ಮತ್ತು ಇದೇ ಶಾಸಕರ ಮತ್ತು ಶಾಸಕರ ಒಂದು ಬಾಲಂಗೋಚಿಗಳಿಗೆ ಅದು ಹಸ್ತಾಂತರ ಆಗ್ತಾ ಇದೆ ಅಂತೇಳಿ ನೀವು ಗಮನಿಸಿ. ಅದೇ ರೀತಿ ಹಳ್ಳಿಗಳಲ್ಲಿ ಯಾವ ರೀತಿಯಾದಂತಹ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿ. ಮತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ವಿದ್ಯಾವಂತ ಯುವಕ ಯುವತಿಯರಲ್ಲಿ ಎಷ್ಟು ಜನ ಉದ್ಯೋಗವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಕೌಶಲ್ಯವನ್ನು ಹೊಂದಿದ್ದಾರೆ ಅಂತೇಳಿ ನೀವು ತೆಗೀರಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೋಡಿದ್ರೆ ಅತ್ಯಂತ ಎಂಪ್ಲಾಯಬಿಲಿಟಿ ಅಂತೀವಿ, ಅಂದರೆ ಒಬ್ಬ ಶಿಕ್ಷಿತನಿಗೆ ಕೆಲಸ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಕಡಿಮೆ ಇದೆ. ನಮ್ಮ ತಾಲೂಕಿನ ಮಕ್ಕಳಲ್ಲಿ ಆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡದೆ
ಆ ಜ್ಞಾನವನ್ನು ಕೊಡದೆ ಅವರು ತಮ್ಮ ಜೀವನವನ್ನು ತಾವು ಕಟ್ಟಿಕೊಳ್ಳೋ ರೀತಿಯಲ್ಲಿ ಅವರಿಗೆ ದುಡಿಮೆ ಕೊಟ್ಟು ಆ ದುಡಿಮೆಗೆ ತಕ್ಕಂತಹ ಒಂದು ಅವರಿಗೆ ಸಂಬಳವ ಸಿಗತಕ್ಕಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದೆ. ಇವರು ಹೋಗ್ತಕ್ಕಂಥ ಕಾರ್ಯಗಳೇ ನಮ್ಮನ್ನು ಫ್ರೀಯಾಗಿ ಬಿಡಿ, ನಾವು ಬಡವರು ಅಂತಕ್ಕಂಥ ರೀತಿಯಲ್ಲಿ ಅಸೆಂಬ್ಲಿಯಲ್ಲಿ ಅದನ್ನು ಚರ್ಚೆಗಿಟ್ಟು ಅದನ್ನು ಮಾತಾಡಿರ್ತಕ್ಕಂಥದ್ದು ಇದು ಹಾಸ್ಯಾಸ್ಪದ. ಅವರಿಗೆ ಅವ್ರ ತಿಳುವಳಿಕೆ ಅಷ್ಟೇ ಇದೆ, ಅವ್ರ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೆಯದು ಅಂತೇಳಿ ನನಗೆ ಅನ್ಸುತ್ತೆ. ನೀವು ಮಾಧ್ಯಮದವರು ಕೂಡ ಜನರನ್ನು ಎಚ್ಚೆತ್ತುಕೊಳ್ಳೋಂಗೆ ಮಾಡಿ, ಜನರಿಗೆ ಒಂದು ವಿಚಾರವನ್ನು ಮುಟ್ಟಿಸಿ, ಅವ್ರ ಬಗ್ಗೆ ಮಾತಾಡೋದ್ರಿಂದ ಉಪಯೋಗ ಇಲ್ಲ ಅಂತೇಳಿ ನಾನು ಬಯಸ್ತೇನೆ.